ಸೂಪರ್ ಸೀನರಿ ವೆಲ್ಕಮ್ ಬ್ಯಾಕ್ ಟು PL ಡೈರೀಸ್ ಚಾನಲ್ಗೆ ಅಂತ ಹೇಳ್ತಾ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾವು ಬೆಂಗಳೂರು ಕಡೆ ಪ್ರಯಾಣ ಮಾಡ್ತಾ ಇದ್ದೀವಿ. ಅಲ್ಲೇನ್ರಿ? ಹೌದು, ಬೆಂಗಳೂರಿಂದ ಮತ್ತೆ ಮೈಸೂರಿಗೆ ಹೋದು. ಮೈಸೂರಲ್ಲಿ 5 ಸ್ಟಾರ್ ಹೋಟೆಲಲ್ಲಿ ಬೇಬಿ ಶವರ್ ಇದೆ. ಗೈಸ್, ನಮ್ಮ ಅಕ್ಕ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ರು, ಹೋಗ್ತಾ ಇದ್ವಿ. ಬನ್ನಿ ಪ್ರಯಾಣ ಹೇಗಿರುತ್ತೆ ಅಂತ ನೋಡೋಣ. ಹಾಯ್, ಹೋಗಿ ಬರೋಣ. ಹೋಗಿ ಬರೋಣ. ಸರಿ, ಲಾಂಗ್ ಜರ್ನಿ, ಆರಾಮ್ಸೆ ಗಾಡಿ ಓಡಿಸಿ. ಓಕೆ. ಫಸ್ಟ್ ಟೈಮ್ ನಾನು ಈ ತರ ಇಷ್ಟು ಲಾಂಗ್ ಹೋಗ್ತಾ ಇರೋದು ಬೆಂಗಳೂರಿಗೆ. ಓಕೆ, ಒಳ್ಳೇದಾಗುತ್ತೆ. ಅಂದ್ರೆ ಡ್ರೈವ್ ಮಾಡ್ತಾ ಹೆದರ್ಬಾರ್ದು. ಪಾಪ ಸಣ್ಣ ನೋಡಿ, ಹಾಯ್ ಗೈಸ್, ನಮ್ಮ ಊರಿನ ಸೌಂದರ್ಯ ಸ್ಪೆಷಲ್ ಶರಾವತಿ ಕಣಿವೆ ಅಂತ ಹೇಳ್ತಾರೆ ಇದಕ್ಕೆ. ಗೇರ್ಸಪ್ಪ ರೋಡ್ ನಲ್ಲಿ ಜೋಗದ ನೀರು ಈ ಕಡೆಯಿಂದಾನೆ ಬರೋದು. ಜೋಗದ ನೀರು ಹಿಂಗೆ ಬರೋದು. ಎಷ್ಟು ಕಿಲೋಮೀಟರ್? ಇಲ್ಲಿಂದ ಶರಾವತಿ ನೀರು ಹೋಗ್ತದೆ. ಅದು ನದಿ, ಅದು ನದಿನ ಏನದ? ನದಿ, ಶರಾವತಿ ನದಿ. ನೀರ್ ಕಾಣತೈತಿ ನೋಡಲ್ಲ. ವಾವ್, ಸೂಪರ್ ಸೀನರಿ. ಅಲ್ಲಿ ನೋಡಿ, ಗಿಡದಲ್ಲಿ ಎಲ್ಲಿ? ಗಿಡ ಓ ವಾವ್, ಕಾಣದೇ ಇಲ್ಲ ಅಲ್ಲ, ಅನಿಸ್ಲೇ ಇಲ್ಲ. ಇಲ್ಲಿ ಟೂರಿಸ್ಟ್ಗೆಲ್ಲ ಬಹಳ ತೊಂದರೆ ಕೊಡ್ತಾವ. ಅವು ತಂಟಿಗೆ ಹೋಗ್ಬಾರ್ದು ಅಷ್ಟೇ. ಅವು ತಂಟಿಗೆ ಹೋಗ್ಬಾರ್ದು. ನಮ್ಮಷ್ಟಕ್ಕೆ ನಾವು ಬರ್ತಿದ್ವಿ, ಏನು ಮಾಡಲ್ಲ ಯಾವ ಪ್ರಾಣಿ. ಇಲ್ಲಿ ಬಾಸಂದು, ಇಲ್ಲಿ ಬಾ, ಇಲ್ಲಿ ಬರ್ತಾ ಇದೆ. ಇಲ್ಲೊಂದಿದೆ ನೋಡಿ, ಕುತ್ಕೊಂಡಿದೆ ಪಾಪ, ಅದ್ರ ಪಾಡಿಗೆ ಕುತ್ಕೊಂಡಿದೆ ಪಾಪ. ನಾವೇನೋ ತಿಂಡಿ ಗಿಂಡಿ ತಂದು ಕೊಟ್ಟು ಪಾಪ, ಕ್ಯೂಟಿ. ಆಯ್ತಾ ಸಂಜು? ನೋಡಿಲ್ಲ, ನೋಡು ಅದಕ್ಕೆ ಹಿಂಗ್ ಕನ್ನಡ ಅರ್ಥ ಆಗ್ತೈತಿ. ಹಿಂಗಿಡಿ ಗೈಸ್. ನೋಡಿ, ನಮ್ಮ ಹೊನ್ನಾವರದ ಹತ್ರ ಇದು ಶರಾವತಿ ಕಣಿವೆ ಅಂತ ಪ್ಲೇಸಿಗೆ ನಾವು ಬೆಂಗಳೂರಿಗೆ ಹೋಗುವಾಗ ಮಧ್ಯ ನಿಂತ್ಕೊಂಡು ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ವಿ. ಪಪ್ಪ ಏನ್ ಮಾಡ್ತಾ ಇದ್ರಿ? ಬೈತಾರೆ ಗೈಸ್, ಬೇಗ ಹೋಗ್ಬೇಕು. ಮಳೆ ಬಂತು ಸಂಜು. ಸೀನರಿ ಐಸ್, ಮಳೆ ಬಂತು. ಗಾಯ್ಸ್, ಇಲ್ಲಿ ಜೋಗದ ಒಂದು ಜಲಪಾತ ಇದೆ. ಅದ್ರ ಎಷ್ಟು ಚೆನ್ನಾಗಿ ಬರ್ತೈತೆ. ಗೈಸ್ ನೋಡಿ, ನಮ್ಮ ಊರಿನ ಜಲಪಾತ ಅಂತ ಹೇಳ್ಬೋದು. ಜೋಗದ ನೀರು ಇದು ಇರ್ತಾವ, ಉಂಬ್ಳಿರ್ತಾವ, ಲಕ್ಷ್ಮಿ ಉಂಬ್ಳಿರ್ತಾವಲ್ಲೇ. ಹೌದು.
ಗೈಸ್ ಬೆಂಗಳೂರಿಗೆ ಹೋಗುವಾಗ ಮಧ್ಯ ಭದ್ರಾವತಿಯಲ್ಲಿ ನಿಲ್ಲಿಸಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಬಟ್ಟೆ ನೋಡಿ ಬಟ್ಟೆ ಶಾಪಿಂಗಿಗೆ ಬಂದಿದ್ದೀವಿ. ಕೆಲವೊಂದು ಬಟ್ಟೆ ಬೇಕಿತ್ತು ತೊಗೊಂಡು ಹಾಗೆ ಮಧ್ಯಾಹ್ನದ ಊಟ ಮುಗಿಸಿ ಮತ್ತೆ ನಾವು ಪರ್ಚೇಸ್ ಮಾಡ್ತಿದ್ದಾಳೆ. ಇನ್ನೂ ಮುಗಿಯೋದೇ ಇಲ್ಲ ಈ ಹುಡುಗಿದು ಟೈಮ್. ಇಲ್ಲೇ ಲೇಟ್ ಆಗ್ತಾ ಇದೆ. ನಮ್ಮ ಮನೆಯವರು ಲೇಟ್ ಆಗುತ್ತೆ ಅಂತ ಬೈತಿದ್ದಾರೆ. ಹಾಗೆ ಗಡಿಬಿಡಿಯಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ನಾವು ಹೊರಟ್ವಿ. ನನಗೂ ಅದು ಇದು ಕಣ್ಣು ಹೋಗ್ತಾ ಇತ್ತು, ಅದು ಬೇಕು ಇದು ಬೇಕು, ಆದರೆ ಟೈಮ್ ಇರಲಿಲ್ಲ. ಹಾಗಾಗಿ ಬೇಗ ಬೇಗ ಮುಗಿಸ್ಕೊಂಡು ನಾವು ಆಯ್ತಾ ಸಂಜು ಪಪ್ಪ ಇಲ್ಲ ಬಿಲ್ಲಿಂಗ 2300. ವೆಜ್ ನಾನ್ ವೆಜ್ ಐತೆ. ಇಲ್ಲ, ಪ್ಯೂರ್ ವೆಜ್. ಕುರಿ ನೋಡಿ ಗೈಸ್, ಕುರಿ ಕುರಿ. ಗೈಸ್ ನಮ್ಮ ಮನೇಲಿ ಒಂದು ಕುರಿ ಇದೆ, ಅದೇ ಸಂಜನಾ. ನಾನ್ ಕುರಿ ಅಂದ್ರೆ ನೀನ್ ದೊಡ್ಡ ಕುರಿ. ದೊಡ್ಡ ಕುರಿ ಇರೋದಿಲ್ಲ, ಸಣ್ಣ ಪಪ್ಪ ನೀನೇನು ಪಪ್ಪಂದು ಹೆಲಿಕಾಪ್ಟರ್ ನೋಡಿ. ಕುರಿ ಪಪ್ಪ. ಇದೆಲ್ಲ ಹೊಸದು. ಲೆಫ್ಟ್ ಅಲ್ಲ? ಯಾವ ಸೈಡ್ ಹೋಗುದು? ಲೆಫ್ಟ್. ಗೈಸ್ ಈಗ ನೋಡಿ ಬೆಂಗಳೂರು ಸಿಟಿಗೆ ಬಂದ್ಬಿಟ್ಟಿದ್ದೀವಿ. ಬೆಳಗ್ಗೆಯಿಂದ ಜರ್ನಿ ಮಾಡಿದ್ದೀವಿ. ಈಗ ನಮಗೆ ರೂಟ್ ಗೊತ್ತಾಗ್ತಿಲ್ಲ ಮ್ಯಾಪಿಗೆ, ಇಬ್ರು ಬಯಸ್ಕೋತಿದ್ದೀವಿ. ಮುಂದೆ ಹೋಗ್ಬಿಟ್ಟಿರ್ತಾರೆ, ಆಮೇಲೆ ನಾವು ರಾಂಗ್ ಆಯ್ತು ಅಂದ ತಕ್ಷಣ ನಮಗೆ ಬೈಯಕ್ಕೆ ಶುರು ಮಾಡ್ತಾರೆ. ಅವಳಿಗೆ ಬಜಿತಿ ಇರಲಿ ಅಲ್ಲ, ಅದು ಎಂಜಾಯ್ ಮಾಡಬೇಕು. ಬಯಸ್ಕೊಂಡ್ರು ಕೂಡ ಒಳ್ಳೇದೇ. ಆಮೇಲೆ ಪ್ರೀತಿ ಮಾಡ್ತಾರೆ. ನಮ್ದು ತಪ್ಪು ಅಂದ ತಕ್ಷಣ ಆಮೇಲೆ ಗೊತ್ತಾಗ್ತದೆ ಅವ್ರಿಗೆ. ಏನ್ರಿ ಹಿಂಗಿತ್ತು ಬೆಳಗಿಂದ ಡ್ರೈವ್ ಮಾಡಿದ್ದು. ಮುಖ ಎಲ್ಲ ಒಣ ಹೋಗೋದೆ. ಮುಖ ಎಲ್ಲ ಒಣ ಹೋಗೋದೆ. 1 ಅವರದಿಂದ ಬೆಂಗಳೂರು ಫಸ್ಟ್ ಟೈಮ್ ಬಂದಿರೋದು. ಅಂದ್ರೆ ಬಸ್ ಎಲ್ಲ ಬಂದಿದ್ದೇವೆ, ಬಟ್ ಕಾರ್ ಹೊಡ್ಕೊಂಡು ಬಂದಿದ್ದೆ ಫಸ್ಟ್. ಡ್ರೈವ್ ಮಾಡ್ಕೊಂಡು ಕಾರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೆ ಫಸ್ಟ್. ಒಂದು ಕೆಪಾಸಿಟಿ ಬಂತು. ಬೆಂಗಳೂರಲ್ಲಿ ಮುಂಬೈಗೆ ಹೋಗಿ ಬರ್ಬೋದು ಅಂತ ಒಂದು ಕೆಪಾಸಿಟಿ ಬಂತು. ಈಗ ನಾಳೆನೇ ಮುಂಬೈ ಕರ್ಕೊಂಡು ಹೋಗ್ತೀನಿ. ಗ್ಯಾರಂಟಿ. ಆದ್ರೆ ಮ್ಯಾಪ್ ಸರಿ ಹೇಳ್ಬೇಕು. ಸಂಜು ಬೈದ್ ಹಾಕಿದ್ರಿ, ನನಗೂ ಬೈದ್ರಿ ನೀವು. ಗೈಸ್ ಮನೆಗೆ ಹೋಗಿ ಮುಟ್ಟಿದ ತಕ್ಷಣ ಅಕ್ಕ ಶುಕ್ರವಾರ ಇತ್ತು, ಶ್ರಾವಣ ಶುಕ್ರವಾರ ಅಂತ ಅರ್ಶಿನ ಕುಂಕುಮ ಕೊಡ್ತಾ ಇದ್ವಿ. ಗೈಸ್ ಆಮೇಲೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಬಾಲ್ಕನಿಲಿ ಬಂದು ನೋಡಿ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೆ ಯಾವ ರೀತಿ ಇದೆ ಬೆಂಗಳೂರಲ್ಲಿ ವೆದರು ಅಂತ. ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ. ನಮಗೆ ತುಂಬ ಖುಷಿ ಕೊಡುತ್ತಿದ್ದು ಪ್ಲೇಸ್. ಯಾವಾಗ ಬಂದಾಗಲೂ ಒಳ್ಳೊಳ್ಳೆ ಗಾರ್ಡನಲ್ಲಿ ಗಿಡಗಳನ್ನು ಬೆಳೆಸಿರ್ತಾರೆ. ಹಾಗೆ ಅಕ್ಕ ಟೀ ಮಾಡಿದರು. ಟೀ ಕುಡಿದ ತಕ್ಷಣ ಇಲ್ಲಿ ಮೇಘನನ್ ಸೀಮಂತ ಇದೆ, ಸಂಡೇ. ಹಾಗಾಗಿ ನಾನಿವತ್ತು ಬೇಗನೆ ಹೋಗಿದ್ವಿ, ಒಂದು ದಿವಸ ಮುಂಚೆನೆ. ಹಂಗೆ ಸೀಮಂತಕ್ಕೆ. ಹೌದು ಮೇಘನಾ, ನಿಮ್ಮ ಸ್ಯಾರಿ ಬಾಕ್ಸ್ ಕೋಡ್ ರೆಡಿ ಐತೆ ನೋಡು. ಗೈಸ್ ಇಂಥ ಕೆಲಸ ಅಂದರೆ ನಂಗೆ ಭಾಳ ಖುಷಿ ಕೊಡುತ್ತೆ ನೋಡಿ. ಇವಾಗ ಮೇಘನನ್ ಸ್ಯಾರಿನ ಬಾಕ್ಸ್ ಫೋಲ್ಡ್ ಮಾಡಿಟ್ಟೆ. ಆಮೇಲೆ ಅಕ್ಕನ ಸೀರೆನೂ ಐರನ್ ಮಾಡಿ ಅದನ್ನು ಕೂಡ ರೆಡಿ ಮಾಡಿದೆ. ಗೈಸ್ ಮೊದಲಿಗೆ ನಾನು ಸ್ಯಾರಿ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ನೆಕ್ಸ್ಟು ಫಂಕ್ಷನ್ ದಿವಸ ನನಗೆ ಈಸಿ ಆಗುತ್ತೆ ಅಂಥೇಳಿ
ಹಾಗೆ ಅವ್ರಿಗೂ ಗಡ್ಬಡಿ ಇರುತ್ತಲ್ಲ, ಮೊದಲಿಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅಕ್ಕನ ಸೀರೆ ಕೂಡ ಐರನ್ ಮಾಡಿ ಬಾಕ್ಸ್ ಫೋಲ್ಡ್ ಮಾಡಿ ನಂತರ ಉಪ್ಪಿಟ್ಟು ಮಾಡಿದರು. ಮಸಾಲ ಉಪ್ಪಿಟ್ಟು ತುಂಬ ಚೆನ್ನಾಗಿತ್ತು. ತುಂಬ ಜನ ಇದ್ರಲ್ಲ, ಹಾಗಾಗಿ ಉಪ್ಪಿಟ್ಟು ಮಾಡಿದರು. ಉಪ್ಪಿಟ್ಟು ತಿಂದ್ಕೊಂಡು ಮತ್ತು ಅಕ್ಕನ ಸೀರೆ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಬನ್ನಿ, ನನಗೆ ಈ ಐರನ್ ಬಾಕ್ಸ್ ಬಹಳ ಇಷ್ಟ ಆಯಿತು ಗಾಯ್ಸ್. ಎಷ್ಟು ಚೆನ್ನಾಗಿದೆ, ಖುಷಿ ಆಗುತ್ತೆ ಮಾಡ್ತಾ ಮಾಡ್ತಾ. ಮೈಸೂರಿಗೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗಲ್ಲ. ನೋಡ್ತೀನಿ ಮತ್ತು ಹೇಳಿ. ಏನಂತೀರಿ ಮೇಡಮ್? ಇಲ್ಲ ಮೇಡಮ್, ಬೆಂಗಳೂರಿಂದ ಮೈಸೂರು ಹೋಗ್ತಾ ಇದ್ದೀವಿ ಅಷ್ಟೇ. ಅಲ್ಲಿ ಮೇಲೆ ಹೋಗಿ ಕುತ್ಕೋತಿ ಸಂಜೆನ ಇಟ್ಕೋಣ. ಹಂಗ ಎಲ್ಲ ಇರ್ತಾವಲ್ಲ ನಿನ್ನ ಜೊತೆ ಕಾಡ್ತಾರ. ಮಗಳು ಬೇಡ ಅಂದ್ರೆ ಬಿಟ್ಟು ಗೈಸ್, ನಾವು ಊರಿಂದ ಬರುವಾಗ 2 ಬಾಕ್ಸ್ ಲಾಡು ತಂದಿದ್ದೆ. ಒಂದು ಅಲ್ಲಿ ಕೊಟ್ಟೆ ಅಕ್ಕನ ಮನೆಗೆ, ಒಂದು ಸಾಗರ್ಗಂತ ತಂದಿದ್ದೆ. ಸಾಗರ್ ಈಗಲೇ ಓಪನ್ ಮಾಡಿ ಕಾರಲ್ಲಿ ಕೂತಿದ್ದೀವಂತ ಹೇಳ್ತಿದ್ದಾನೆ. ಈಗ ಒಂದು ಮಾಡಿದ್ದೀನಿ. ಆದರೆ 1-2 ಲಾಡು ಬೇಸನ್ ಲಾಡು ಆಗಿದ್ದರಿಂದ ಇದು ಪುಡಿ ಪುಡಿ ಆಗಿಬಿಟ್ಟಿದ್ದು ನೋಡ್ರಿ. ಈಗ ನನ್ನ ಮಗನೇ ಗಾಯ್ಸ್, ಇಲ್ಲಿಗೆ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ. ಮತ್ತು ತೋರಿಸಿದ್ರೆ ತುಂಬ ಲಾಂಗ್ ಆಗುತ್ತೆ, ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಫಂಕ್ಷನ್ ಇದೆ, ಏನೆಲ್ಲ ಮಾಡ್ತೀವಿ ಅಂತ ನೋಡೋಣ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.